ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ನಾನು ಸೋಮವಾರ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ತಾನೇ ನಾವು ಸಂತೆಗೆ ಹೋಗಿದ್ವಿ. ಇವತ್ತಿನ ವ್ಲಾಗಲ್ಲಿ ನಮಗೆ ಮಂತ್ಲಿ ಎಷ್ಟು ಬೇಕಾಗತ್ತೆ ಐಟಮ್ ಅಂತ ತೋರಿಸ್ತೀನಿ. ಮತ್ತು ನಮ್ಮ ಅಮ್ಮ ಮನೆಗೆ ಕೂಡ ಹೋಗಿ ಬಂದಿದ್ದೀನಿ, ಅದನ್ನು ಕೂಡ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನನಗೆ ಸಾರಿ ಗೈಸ್, ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ. ನೋಡ್ತಾ ಇರ್ಬೋದು 735 ಆಗಿದೆ. ಇಷ್ಟೇ ಅಲ್ಲ ಮಂತ್ಲಿ ಖರ್ಚಾಗೋದು, ಬಟ್ ಐಟಮ್ಸ್ಗೆ ಇಷ್ಟು ಖರ್ಚಾಗತ್ತೆ. ಒಂದು ಸತಿ ತೊಗೊಂಬರ್ತೀನಿ, ತಿಂಗಳಿಗೆ ಒಂದು ಸತಿ ಏನೇನು ತರ್ತೀನಿ ಅಂತ ಈ ಬ್ಲಾಗಲ್ಲಿ ಫಸ್ಟ್ ತೋರಿಸ್ಬಿಡ್ತೀನಿ. ನಮಗೆ ನಾನು ನಮ್ಮ ಹಸ್ಬೆಂಡ್ ಕೊಡಿಸ್ತಾರೆ, ದುಡ್ಡು ಖರ್ಚು ಮಾಡಿಬಿಡೋಣ ಅಂತ ಏನು ಬೇಕಾಗೋದೆಲ್ಲ ತೊಗೊಳ್ಳಲ್ಲ. ಬೇಕಾಗಿರೋ ಐಟಮ್ಸ್ ತೊಗೋತೀನಿ. ನಮಗೆ ಶಾಂಪು ಅವಶ್ಯಕತೆ ಇದೆ, ಮತ್ತು ಆಗಲೇ ಸಾಂಬಾರು ಪುಡಿ ತೋರಿಸ್ದೆ, ಅದು MTR ಸಾಂಬಾರು ಪುಡಿ ತುಂಬ ಇಷ್ಟ. ಮತ್ತು ಧನಿಯಾ ಪುಡಿ, ಸಾಂಬಾರು ಪುಡಿ ಬೇಕೇ ಬೇಕು. ಮತ್ತು ಬೆಲ್ಲ ತಂದಿದ್ದೀನಿ, ಏಕೆಂದರೆ ಬೇಕಾಗತ್ತೆ. ಪೂರಿ ಮಾಡೋಕ್ಕೆ ಮೈದಾ ಹಿಟ್ಟು, ಮತ್ತು ಬಟ್ಟೆ ಒಗೆಯೋಕ್ಕೆ ಬಟ್ಟೆ ಸೋಪ್ ಆಗಿರ್ಬೋದು. ಮತ್ತು ಇದು ಕೋಸಂಬರಿ ಮಾಡ್ಕೊಂಡು ತಿನ್ನೋಕ್ಕೆ ತಂದಿದ್ದೀನಿ. ಹೆಸ್ರು ಕಾಳು ನೆನೆಸ್ಕೊಂಡು ಮಡಿಕೆ ಕಟ್ಕೊಂಡು ತಿನ್ನೋಕ್ಕೆ. ಇದು ಕೆಲವೊಂದು ಪಲ್ಯ ಮಾಡಿದಾಗ ಬೇಕಾಗತ್ತೆ. ಹೆಸ್ರು ಕಾಳು ಕಡಲೆಕಾಳು, ಬಟಾಣಿ ಕಾಳು ರೊಟ್ಟಿಗೆಲ್ಲ ಮಾಡ್ತಿರ್ತೀವಲ್ಲ, ಸೊ ಹಾಗಾಗಿ ಇದು ತೊಗರಿಬೇಳೆ, ಇದು ಕಡಲೆಬೇಳೆ. ವಡೆ ಮಾಡೋಕ್ಕೆ, ಬೋಂಡ ಮಾಡೋಕ್ಕೆ ಬೇಕಾಗತ್ತೆ. ಮತ್ತು ರವೆ, ಅವಲಕ್ಕಿ, ಸೊ ಟಿಫನ್ಗೆ ಬೇಕಾಗತ್ತೆ ಅಲ್ವಾ. ನಾನಲ್ಲಿ 1 kg ಕೇಳಿದ್ದೀನಿ, ಬಟ್ ಅವ್ರು ಮಿಸ್ಸಾಗಿ ಅರ್ಧ kg. ಮತ್ತು ಚಪಾತಿ ಹಿಟ್ಟು. ನಾವು ಶುಗರ್ ಯೂಸ್ ಮಾಡಲ್ಲ, ನಾವು ಕಾಫಿ ಟೀ ಏನೂ ಕುಡಿಯೋಲ್ಲ. ಮತ್ತು ಸೋಪಿನ ಪುಡಿ, ಬಟ್ಟೆ ಒಗೆಯೋದು ತುಂಬ ಕಷ್ಟ ನನಗೆ. ಸೋಪಿನ ಪುಡಿಯಲ್ಲಿ ಹಾಕಿ ನೆನೆಸಿಟ್ರೆ ಬೇಗ ಕೊಳೆ ಬಿಟ್ಕೊಳ್ಳುತ್ತೆ, ಬೇಗ ಒಗಿಬೋದು ಅಂತ. ಮತ್ತು ಚಕ್ಕೆ ಇರಲಿಲ್ಲ ನಮ್ಮ ಮನೆಯಲ್ಲಿ. ಫಸ್ಟು ನೋಡ್ತೀನಿ ನಾನು, ಆಮೇಲೆ ಹೇಳ್ತೀನಿ ತಡೀರಿ. ಮತ್ತು ನೋಡಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ನಾನು ಆಲೂಗಡ್ಡೆ ತಂದಿದ್ದೀನಿ. ನಮ್ಮ ಮನೇಲಿ ಏನಿರಲಿ ಬಿಡಲಿ ಆಲೂಗಡ್ಡೆ ಇರಲೇಬೇಕು ಅಂತಲೇ ಅನ್ಬೋದು. ಮತ್ತು ಟೊಮೊಟೊ, ಮತ್ತು ಕೆಲವೊಂದು ತರಕಾರಿ, ಬೀಟ್ರೋಟ್ ಆಗಿರಲಿ, ಕ್ಯಾರೆಟ್ ಆಗಿರಲಿ, ಬೆಂಡೆಕಾಯಿ ಆಗಿರಲಿ, ಹಸಿಮೆಣ್ಸಿನ್ಕಾಯಿ, ಇವೆಲ್ಲ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ತೊಗೊಂಡಿದ್ದೀನಿ. ಇಷ್ಟು ನಮಗೆ ತರಕಾರಿ ವೀಕ್ಲಿ 100 ರೂಪೀಸ್ ಖರ್ಚಾದರೂ, ಮನೆ ಮೇಂಟೆನೆನ್ಸ್, ಈ ಕಡೆ ತೊಗರಿಬೇಳೆ, ಕಡಲೆಕಾಳು ಅವೆಲ್ಲ 1000 ರೂಪೀಸ್ದಾದರೆ ಸಾಕಾಗತ್ತೆ. ಆಲ್ಮೋಸ್ಟ್ ನಾವು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀವಿ ನಮ್ಮ ಮನೆ ಮೇಂಟೈನ್ ಮಾಡೋಕ್ಕೆ ಅಂದರೆ 1500 ಅಂದ್ಕೊಳ್ಳಿ. ಇದೆಲ್ಲ ಮನೆ ಐಟಮ್ಸು ರೇಷನ್ಗಾದರೆ. ಮತ್ತು ಡೈಲಿ ಪಾಪುಗೆ ಮೊಟ್ಟೆ ಇದ್ದೇ ಇರುತ್ತೆ. ಎಲ್ಲ ಸೇರಿ ಆಲ್ಮೋಸ್ಟ್ 2000 ಅಂದ್ಕೊಳ್ಳಿ ಗೈಸ್. ಮತ್ತು ನಾನು ಹೋಗಬೇಕಾದ್ರೆ ಏನು ಥಿಂಕ್ ಮಾಡ್ತೀನಿ ಅಂದರೆ, ಹೋದ ತಿಂಗಳಲ್ಲಿ ಕೆಲವೊಂದು ಐಟಮ್ಸ್ ತಂದಿರ್ತೀನಲ್ವ, ಸೊ ಅದು ಮಿಕ್ಕಿರುತ್ತೆ. ಅದನ್ನು ಬಿಟ್ಟು ನೆಕ್ಸ್ಟ್ ಈ ವೀಕಿಗೆ ಏನು ಅವಶ್ಯಕತೆ ಇರುತ್ತೆ ಅದನ್ನು ತರ್ತೀನಿ. ಸೊ ಮತ್ತೆ ನಾನು ಅದನ್ನು ತಗೊಂಬಂದು ಜಾಸ್ತಿ ಮಾಡಲ್ಲ. ಅಂದರೆ ಉಪ್ಪಾಗಿರಲಿ, ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ, ಲವಂಗ, ಅದೆಲ್ಲ ಲಾಸ್ಟ್ ವೀಕೆ ತಂದಿದ್ದೆ. ಅದೆಲ್ಲ ಹಾಗೇ ಇದ್ದೆ, ಜಾಸ್ತಿ ಖರ್ಚಾಗಿಲ್ಲ. ಸೊ ಹಾಗಾಗಿ ನಾನು ಅದೇ ಥರ ನೋಡ್ತೀನಿ. ಹೋಗೋಕ್ಕೂ ಮುಂಚೆ ಇದು ಏನಪ್ಪ ಅದು ಶೇಂಗಾ ಬೀಜ ಆಗಿರ್ಬೋದು. ಶೇಂಗಾ ಬೀಜ ನಮ್ಮ ಮನೇಲೆಲ್ಲ ತಿಂತೀವಿ, ಅದಕ್ಕೆ ಒಂದೇ ಸಲ ಅರ್ಧ kg ತಂದುಬಿಡ್ತೀನಿ. ಸೊ ಹೋಗೋ ಮುಂದೆ ಏನಿದೆ ಏನಿಲ್ಲ ಅಂತ ನೋಡ್ಕೊಂಡು ಚೆಕ್ ಮಾಡಿ ತರ್ತೀನಿ. ಸೊ ಹಾಗಾಗಿ ನನಗೆ ವಾರಕ್ಕೆ 2000 ರೂಪಾಯಿ ಮನೆ ಮೇಂಟೆನೆನ್ಸಿಗೆ ಖರ್ಚಾಗತ್ತೆ. ನಿಮ್ಮ ಮನೇಲೆಲ್ಲ ನೀವು ಎಷ್ಟು ಖರ್ಚು ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ. ಓಕೆ ಗೈಸ್, ಇಷ್ಟೇ ಆಗೋದು. ನೀಟಾಗಿ ಎಲ್ಲ ಥಿಂಕ್ ಮಾಡಿ ಎಲ್ಲ ನೋಡಿದ್ರೂ ನನಗಿಷ್ಟೇ ಆಗೋದು. ಒಂದೊಂದು ಮಂತ್ ಜಾಸ್ತಿನೂ ಆಗ್ಬೋದು, 500 ರೂಪಾಯಿ ಜಾಸ್ತಿನೂ ಆಗ್ಬೋದು. ಒಂದೊಂದು ಮಂತ್, ಇನ್ನೊಂದು ಮಂತ್ 500 ರೂಪಾಯಿ ಕಡಿಮೆನೂ ಆಗ್ಬೋದು. ನಾವು ಚಿಕನು, ಮಟನ್ ಈ ಥರ ಎಲ್ಲ ಮಾಡೋದಾದರೆ ತರಕಾರಿ ದುಡ್ಡು ಉಳಿಯುತ್ತೆ ನಮಗೆ ಅಂತಲೇ ಅನ್ಬೋದು. ಎಸ್, ನಾನು ಆಗಲೇ ಹೇಳ್ದಂಗೆ ಇಷ್ಟೇ ನಮ್ಮ ಮನೇಲಿ ಖರ್ಚಾಗೋದು ತಿಂಗಳಿಗೆ ಮನೆ ರೇಷನ್ಗೆ ಅಂತ. ಸೊ ಈ ವಿಡಿಯೋ ಒಂದು ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂದ್ಕೊಂಡಿದ್ದೆ.
ಸೊ ಇದನ್ನೆಲ್ಲ ನಾನು ತೊಗೊಂಬಂದು ನಮ್ಮ ಹಸ್ಬೆಂಡ್ ಹತ್ರ ದುಡ್ಡು ಇಸ್ಕೊತೀನಿ. 500 ರೂಪಾಯಿ ಜಾಸ್ತಿ ಹೇಳೇ ಇಸ್ಕೊಂಡು ನನ್ನ ಪಾಕೆಟ್ ಮನಿ ಲೈಕ್ ಸೇವಿಂಗ್ ಥರ ಆಗುತ್ತಲ್ವ ಇಸ್ಕೊತೀನಿ. ನೋಡಿ ಇಷ್ಟ ಅಲ್ಲದೆ ನಾನು ಲಾಸ್ಟ್ ವೀಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಪರ್ಚೇಸ್ ಮಾಡಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಟೊಮೊಟೊ ಕೂಡ ಇದರಲ್ಲಿದೆ. ಸೊ ಹಾಗಾಗಿ ಈ ವೀಕ್ ನಾನು ತಂದಿಲ್ಲ ಅಂತಲೇ ಅನ್ಬೋದು. ನಮ್ಮ ಪಾಪುಗೆ ಗೆಣಸು ತಂದಿದ್ದೆ ನಾನು ಸಂತೆಯಿಂದ, 20 ರೂಪಾಯಿ kg ಅಂದರು. ಸೊ ಹಾಗಾಗಿ 2 kg ತೊಗೊಂಡ್ವಿ. ಪಾಪು ತಿಂತಾಳೆ, ನಾವು ತಿನ್ಬೋದು ಅಂತ ಬೇಯಿಸಿಟ್ಟಿದ್ದೆ. ಅವಳಿಗೆ ಗೆಣಸನ್ನ ನಾನಿಲ್ಲಿ ಹಾಕಿ ಕೊಟ್ಟಿದ್ದೆ. 4 ಜನಕ್ಕೆ ಒಂದೊಂದು ಅಂತ ಮಾಡಿಕೊಟ್ಟಿದ್ದೆ. ಮತ್ತು ಇಲ್ಲಿ ಸಾಂಬಾರು ಕೂಡ ರೆಡಿ ಮಾಡಿದ್ದೀನಿ. ಇದು ಬೇಳೆ, ಆಲೂಗಡ್ಡೆ, ಕ್ಯಾರೆಟ್ ಈ 3 ಯೂಸ್ ಮಾಡಿ ಸಾಂಬಾರು ಮಾಡಿದ್ದೀನಿ. ಈ ಕಡೆ ಅನ್ನ ಮಾಡಿದ್ದೀನಿ. ಸೊಪ್ಪು ಥರನ ಅಂದ್ಕೊಂಡೆ ಸೊಪ್ಪು ಸಾರು ಮಾಡೋಕ್ಕೆ, ಬೇಡ ತರಕಾರಿನೇ ತಂದಿದ್ದೀನಲ್ಲ ಅಂದ್ಕೊಂಡು ಸುಮ್ಮನಾದೆ. ಸೊ ನೋಡಿ, ಸೊ ಇದು ನನ್ನ ನೈಟ್. ಸೊ ಬೇಗ ನೈಟ್ ಮಲ್ಕೋಬೇಕು. ಏಕೆ ಅಂದರೆ ಮಂಗಳವಾರ ಅಮ್ಮ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು. ನಾನು ಹೋಗಲಿಲ್ಲ, ಬದಲಾಗಿ ಬುಧವಾರ ಹೋದೆ. ಫ್ರೆಂಡ್ಸ್ ನೋಡಿ, ನಾನು ಇಷ್ಟೇ ಲಾಸ್ಟ್ ವೀಕೆ ಕಡಲೆ ಹಿಟ್ಟು ಮೇನ್ ಐಟಮ್ಸ್ ಎಲ್ಲ ತಂದಿದ್ದೆ. ಸೊ ಹಾಗಾಗಿ ಇಷ್ಟ ಆಗಿದೆ. ಒಟ್ಟು 4 ವೀಕ್ಸು ಎಲ್ಲ ಚೆಕ್ ಮಾಡಿದ್ರೆ ಮೊಟ್ಟೆಯಿಂದ ಹಿಡಿದು ಮತ್ತು ಹಾಲಿಂದ ಹಿಡಿದು ಎಲ್ಲ 2000 ಅಷ್ಟೇ ಖರ್ಚಾಗೋದು. ಸ್ವಲ್ಪ ಇತ್ತೀಚೆಗೆ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಎಣ್ಣೆ ಹಚ್ಚಿ ಇವತ್ತು ನನ್ನ ಅತ್ತೆ ಮನೆಯಿಂದ ಬಂದಮೇಲೆ ಈ ವ್ಲಾಗ್ ನಾನು ಕಂಟಿನ್ಯೂ ಮಾಡಿದ್ದು. ಸೋಮವಾರ ಬಂದಿದ್ದ ದಿವಸನೇ ಹೋಗಿ ತೊಗೊಂಬಂದಿದ್ದು. ನಮ್ಮ ಅತ್ತೆ ಮನೇಲಿ ನಾನು ಸ್ನಾನನೇ ಮಾಡೋಕ್ಕಾಗಿಲ್ಲ ಗೈಸ್. ಅಲ್ಲಿ ನೀರು ಪ್ರಾಬ್ಲಮ್ಮು, ನೀರಷ್ಟು ಚೆನ್ನಾಗಿ ಬರೋಲ್ಲ. ಸೋಮವಾರ ನನ್ನ ಲೈಫಲ್ಲೇ ಸೋಮವಾರ ಸ್ನಾನ ಮಾಡಿಲ್ಲ ಅಂದರೆ ಐ ಥಿಂಕ್ ಇದೇ ಫಸ್ಟ್ ಅನಿಸುತ್ತೆ. ನಾನು ಯಾವತ್ತೂ ಸೋಮವಾರ ದಿನ ಸ್ನಾನ ಮಾಡ್ದಂಗೆ ಇರಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಲೈಫ್ ನಮಗೆ ಅಡ್ಜಸ್ಟ್ ಆಗೋಲ್ಲ, ನಾವೇ ಲೈಫ್ಗೆ ಅಡ್ಜಸ್ಟ್ ಆಗಿ ಲೈಫ್ನ ಸಾಗಿಸ್ಬೇಕು. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಅದಾದಮೇಲೆ ನಾನು ನಮ್ಮಮ್ಮ ಮನೆಗೆ ಹೊರಟೆ. ಮಂಗಳವಾರ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಮಂಗಳವಾರ ಹೋಗೋಕ್ಕಾಗಿಲ್ಲ, ಬುಧವಾರ ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಬೆಳಗ್ಗೆ 7 ಆಗಿದ್ದೆ, 7 ಗಂಟೆಗೆ ನಾನಿಲ್ಲಿ ಅಮ್ಮ ಮನೆಗೆ ಹೊರಟಿದ್ದೀನಿ. ಪಾಪು ಕೂಡ ರೆಡಿ ಆಗಿದ್ದಾಳೆ. ಯಾಕೆ ಅಂದರೆ ನಮ್ಮಮ್ಮಂಗೆ ಸ್ವಲ್ಪ ಯಾಕೆ ಅಂದರೆ ಶಿವಮೊಗ್ಗ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮ ಮಹೇಂದ್ರ ಟ್ಯಾಕ್ಟ್ರಿ ತೊಗೊಂಬಂದು 6 ಮಂತ್ ಆಯಿತು. ನಮ್ಮಮ್ಮ 4 ಲಕ್ಷ ಕೊಟ್ಟಿದ್ರು ಕ್ಯಾಶು. 4 ಲಕ್ಷ ಕ್ಯಾಶ್ ಕೊಟ್ಟು ಇನ್ನು 8 ಲಕ್ಷ ಕಂತು ಹಾಕಿಸ್ಕೊಂಡಿದ್ರು. ಆಲ್ಮೋಸ್ಟ್ ಆ ಟ್ಯಾಕ್ಟ್ರಿಗೆ ಟೋಟಲ್ 12 ಲಕ್ಷ ಆಗಿತ್ತು ಅಂತಲೇ ಅನ್ಬೋದು. ಇನ್ನೊಂದು ನಮ್ಮಮ್ಮವ್ರು ಸ್ವರಾಜ್ ಅಂತ ತಂದಿದ್ದಾರೆ ಟ್ಯಾಕ್ಟ್ರಿ, ಅದು ಅಷ್ಟಿಲ್ಲ ರೇಟು, ಅದು ಜಸ್ಟ್ 7 ಲಕ್ಷ. ಇದು ಮಾತ್ರ ಜಾಸ್ತಿ, ಯಾಕೆ ಅಂತ ನಂಗೆ ಗೊತ್ತಿಲ್ಲ. ನಾನು ನಮ್ಮಮ್ಮ ಮನೆಗೆ ಹೊರಟಿದ್ದೀನಿ, ಶಿವಮೊಗ್ಗ ಹೊರಟಿದ್ದೀನಿ. ಯಾಕೆಂದರೆ ಅಮ್ಮನ ಹತ್ರ ಅದು ಸಡನ್ನಾಗಿ ಬಂದಿದ್ದೆ ಕಂತು. ಅಮ್ಮ ಲೈಕ್ ಸ್ವಲ್ಪ ಫೈನಾನ್ಷಿಯಲಿ ಇರಲಿಲ್ಲ. ಸೊ ಹಾಗಾಗಿ ನಾನೇ ಕೊಟ್ಟೆ ಅಂತಲೇ ಅನ್ಬೋದು. ಸೊ ಹಾಗಾಗಿ ಊರಿಗೆ ಹೋಗ್ತಾಯಿದ್ದೀನಿ. ನೋಡಿ ಫೈನಲಿ ನಾನು ಭದ್ರಾವತಿಗೆ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿ ತಿಂದೆ, ಹಾಗೆ ಹೋಗಿದ್ವಿ. ಹಾಗೆ ಹೋಗೋದ್ರಿಂದ ನಾನು ನಮ್ಮಮ್ಮ ನಮ್ಮ ಅಪ್ಪ ಅಮ್ಮ ಬಂದರು. ಅದಾದಮೇಲೆ ಅಲ್ಲೇ ನಾವು ಟಿಫನ್ ಮಾಡಿದ್ವಿ. ಭದ್ರಾವತಿಯಲ್ಲಿ ಟಿಫನ್ ಮಾಡಿದ್ವಿ, ಶಿವಮೊಗ್ಗದಲ್ಲಿ ಊಟ ಮಾಡಿದ್ವಿ ಅನ್ಬೋದು. ಟಿಫನ್ ನಮ್ಮ ಅಮ್ಮನೇ ಕೊಡಿಸಿದ್ರು ಪಾಪ. ಇಡ್ಲಿ, ಪೂರಿ, ಬನ್ಸ್ ಮತ್ತು ನಮ್ಮ ಪಾಪಗೆ ವಡೆ, ಇಷ್ಟು ನಾವು ತಿಂದ್ವಿ. ನಮ್ಮ ಅಮ್ಮನೂ ತಿಂದು ಬಂದಿರಲಿಲ್ಲ. ಇಡ್ಲಿ ಎಲ್ಲ ತಿಂದ್ಕೊಂಡು ನಾವು ಬಂದ್ವಿ. ನಾನು ಶಿವಮೊಗ್ಗದಲ್ಲಿ ಇದ್ದೀನಿ ಇವಾಗ. ಎಲ್ಲ ಹೋಗಿ ಬಂದ್ವಿ. ಈಗ ವಾಪಸ್ ಹೋಗ್ತಾಯಿದ್ದೀವಿ. ನೋಡಿ ಶಿವಮೊಗ್ಗ ಆಲ್ಮೋಸ್ಟ್ ನಾನು ತುಂಬ ದಿವಸನೇ ಆಗಿತ್ತು. ಒಂಥರ ಖುಷಿ ಆಯಿತು. ಇದು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಅಂತಲೇ ಅನ್ಬೋದು. ಈಗ ಊಟಕ್ಕೆ ಹೋಗ್ತಾಯಿದ್ದೀವಿ ನಾವು. ಊಟ ಮಾಡೋಣ ಅಂತ. ಇಲ್ಲಿ ತುಂಬ ನಾನ್ ವೆಜ್ ಅಂಗಡಿಗಳು ನಮಗೆ ಸಿಗ್ತಾಯಿತ್ತು. ನಮ್ಮಮ್ಮ ನಾನ್ ವೆಜ್ ತಿನ್ನಲ್ಲ. ನಮ್ಮ ಮನೇಲಿ ಆಲ್ಮೋಸ್ಟ್ ಯಾರೂ ನಾನ್ ವೆಜ್ ತಿನ್ನಲ್ಲ ಅಂತಲೇ ಅನ್ಬೋದು. ಅಪ್ಪ ಕೂಡ ಇತ್ತೀಚೆಗೆ ಬಿಟ್ಟಿದ್ದಾರೆ. ಅಮ್ಮ ತಿನ್ನೋದೇ ಇಲ್ಲ. ಚಿಕನ್ ಆಗಿರಲಿ, ಮಟನ್ ಆಗಿರಲಿ, ಮೊಟ್ಟೆ, ಮೀನು ಏನೂ ತಿನ್ನಲ್ಲ. ಆಲ್ಮೋಸ್ಟ್ ನಮ್ಮ ತವ್ರ ಮನೆ ಸೈಡ್ ನಾನ್ ವೆಜ್ ತಿನ್ನೋದೇ ಇಲ್ಲ. ನಾನು ಕೂಡ ಹಾಗೆ. ನನಗೆ ನಾನ್ ವೆಜ್ಗಿಂತ ವೆಜ್ ಅಂದ್ರೇ ತುಂಬ ಇಷ್ಟ. ಇಲ್ಲಿ ಹುಡುಕಿ ನಮ್ಗೆ ಆಲ್ಮೋಸ್ಟ್ ಆಮೇಲೆ ಲಾಸ್ಟಿಗೆ ಒಂದು ಹೋಟ್ಲಲ್ಲಿ ನಮಗೆ ವೆಜ್ ಸಿಕ್ತು. ಊಟ ಮಾಡ್ಕೊಂಡು ನಾನು ಹೊರಟೆ. ಇದು ಬಂದು ಅರಸೀಕೆರೆ. ಬರೋ ದಿನ ಅರಸೀಕೆರೆಯಲ್ಲಿ ತುಂಬ ಮಳೆ ಆಗ್ತಾಯಿತ್ತು. ಸೊ ನಾನು ಯಾವತ್ತು ಹೋಗಿದ್ದು ಅಂದರೆ
12ನೇ ತಾರೀಕು ಅನಿಸುತ್ತೆ. 12ನೇ ತಾರೀಕು ಹೋಗಿದ್ದು. ನೋಡಿ ಎಷ್ಟೊಂದು ಮಳೆ ಇದೆ, ಸಂಜೆ ಆಗಿತ್ತು. ಆಲ್ಮೋಸ್ಟ್ ಅರಸೀಕೆರೆಯಲ್ಲಿ ಸಖತ್ ಮಳೆ ಇತ್ತು. ನೋಡಿ ಖುಷಿ ಆಯಿತು, ಈ ವರ್ಷದಲ್ಲಿ ಇದೇ ಫಸ್ಟ್ ನಾನು ಮಳೆ ನೋಡಿದ್ದು. ಸೊ ಹಾಗಾಗಿ ಓಕೆ ಗೈಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು ಅಂತ ಅನ್ಬೋದು. 2 ಡೇಸ್ ವ್ಲಾಗ್ ಇದರೊಳಗೆ ಹಾಕಿದ್ದೀನಿ ನಾನು. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಮತ್ತು ಐಟಮ್ಸ್ ನಿಮ್ಮ ಮನೆಗೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದಾದಮೇಲೆ ಅಮ್ಮ ನನಗೆ ಕೆಲವೊಂದು ಹಣ್ಣು ಕೊಡಿಸಿದ್ರು, ದ್ರಾಕ್ಷಿ, ಸೇಬು ಎಲ್ಲ ಬಸ್ಸಲ್ಲಿ ಕುತ್ಕೊಂಡು ತಿನ್ಕೊಂಡು ಬಂದ್ವಿ. ನಮ್ಮ ಪಾಪುಗೆ ಪರ್ಸ್ನಲಿ ಅವಳಿಗೆ ಫ್ರೂಟ್ಸ್ ಅಂದರೆ ಸಖತ್ ಇಷ್ಟ, ತಿನ್ಕೊಂಡು